Students, today I am going to explain the Odayars of Mysore, lesson number 5 in history. Understood? So, in previous class we learned about Nayakas, Palegars. Understood? So, after the decline of Vijayanagara, there are some states are announced they are independent. In these kingdoms, Mysore also one of them. Before they announced the independent, they were under the control of Vijayanagara. After the decline of Vijayanagara, they become independent. They start their rule in Mysore separately or independently. So in this lesson we learn about the Odayars of Mysore, Hyder Ali, Tipu Sultan are introduced, and also the Krishnaraja Odayar IV and their introduction, and also Diwans. The important Diwans are also you learn in this lesson. So the main competencies of these lessons are achievements of Chikkadevaraya and the battles of Hyder Ali and Tipu against the British, and also contributions of Hyder Ali and Tipu Sultan. Understand the achievements of Nalwadi Krishnaraja Odayar and the historical places in Mysore province in the map. Understood? First, we learn about who are the founders of Vijayanagara Empire and important Odayars of Mysore. Yeduraya was the first king of Mysore Odayars. Gandaberunda was the emblem of the state. Srirangapatna was their first capital. ಸೊ ಏನು ಅರ್ಥ ಆಯ್ತು ಮಕ್ಕಳು ಅಂದರೆ, ವಿಜಯನಗರ ಎಂಪೈರ್ ಡಿಕ್ಲೈನ್ ಆದಮೇಲೆ ಸೌತ್ ಇಂಡಿಯಾದಲ್ಲಿ ಅನೇಕ ಸಣ್ಣ ಸಣ್ಣ ರಾಜ್ಯಗಳು ಹುಟ್ಕೊಳ್ಳುತ್ತೆ. ಅದರಲ್ಲಿ ಕೆಳದಿಯ ನಾಯಕರು, ಚಿತ್ರದುರ್ಗದ ಪಾಳೆಗಾರ್ಸು ಮತ್ತು ಕೆಂಪೇಗೌಡ, ಬೆಂಗಳೂರಿನ. ಸೊ ಹೀಗೆ ನಾವು ಸಣ್ಣ ಸಣ್ಣ ರಾಜ್ಯಗಳನ್ನು ಉಟ್ಕೊಂಡಿದ್ವಿ. ಅದೇ ಥರ ಮೈಸೂರಿನಲ್ಲೂ ಸಹ ಒಡೆಯರು ವಿಜಯನಗರ ನಂತರ ಇವರು ಹೊಸ ಒಂದು ಸಾಮ್ರಾಜ್ಯವನ್ನು, ಹೊಸ ಒಂದು ಕಿಂಗ್ಡಮನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಈ ಒಂದು ಇಂಪಾರ್ಟೆಂಟ್ ಒಡೆಯರ್ಸ್ ಅಂದರೆ ಇದರ ಒಂದು ಫೌಂಡರ್ಸ್ ಯಾರು ಅಂದರೆ ಯದುರಾಯ. ಇವಾಗ ದ ಫಸ್ಟ್ ಕಿಂಗ್ ಅಂತ ಹೇಳ್ತಾರೆ. ಆ್ಯಂಡ್ ಇವರ ಒಂದು ಎಂಬ್ಲಮ್ ಏನು ಅಂದರೆ ಗಂಡಬೇರುಂಡ. ಆ್ಯಂಡ್ ಶ್ರೀರಂಗಪಟ್ಟಣ ಇವರ ಫಸ್ಟ್ ಕ್ಯಾಪಿಟಲ್ ಆಗಿತ್ತು. ದ ಅರ್ಲಿ ಒಡೆಯರಲ್ಲಿ ಚಿಕ್ಕದೇವರಾಜ ಒಡೆಯರು ವೆರಿ ಇಂಪಾರ್ಟೆಂಟ್. ದೇ ರೂಲ್ ಫ್ರಮ್ 1673 to 1704 CE. ಚಿಕ್ಕದೇವರಾಜ ಒಡೆಯರ್ ಈಸ್ ಎ ಪ್ರಾಮಿನೆಂಟ್ ಕಿಂಗ್ ಆಫ್ ಅರ್ಲಿ ಕಿಂಗ್ಸ್. He implemented the many pro-people measures. He opened the Atara Kacheri with 18 departments. He built a dam across the western stream of river Kaveri near Srirangapatna and provided irrigation facilities. He introduced the thrift in his administration and enriched the treasure and was conferred with the Navkoti Narayana title. ಸೊ ಚಿಕ್ಕದೇವರಾಜ ಒಡೆಯರು ತುಂಬಾ ಅರ್ಲಿ ಕಿಂಗ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಡೆಯರ್ ಇವರು. ಸೊ ಇವರು ಹೊಸ ಜನರಿಗೋಸ್ಕರ ಅನೇಕ ಹೊಸ ಮೆಜರ್ಮೆಂಟ್ಸ್, ಅನೇಕ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಅದರಲ್ಲಿ ಅವರು ಅಟಾರ ಕಚೇರಿ 18 ಡಿಪಾರ್ಟ್ಮೆಂಟ್ಗಳಂದರೆ ತಮ್ಮ ಆಡಳಿತವನ್ನು ಅನೇಕ ಭಾಗಗಳನ್ನಾಗಿ ವಿಂಗಡಿಸಿ ಅಲ್ಲಿ ಅನೇಕ ಕಚೇರಿಗಳನ್ನು, 18 ಕಚೇರಿಗಳನ್ನು, ಅಟಾರ ಕಚೇರಿ ಎನ್ನುವಂತಹ ಒಂದು ಡಿಪಾರ್ಟ್ಮೆಂಟ್ಸನ್ನು ಇವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಬಿಲ್ಡ್ ದ ಡ್ಯಾಮ್ ಅಕ್ರಾಸ್ ದ ರಿವರ್ ಕಾವೇರಿ ನಿಯರ್ ಶ್ರೀರಂಗಪಟ್ಟಣ ಆ್ಯಂಡ್ ಪ್ರೊವೈಡೆಡ್ ದ ಇರಿಗೇಷನ್ ಫೆಸಿಲಿಟಿಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಅಡ್ಮಿನಿಸ್ಟ್ರೇಷನ್, ಇವರ ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಷನಿಂದ ಇವರ ಒಂದು ಟ್ರೆಜರಿ ತುಂಬತ್ತೆ. ಸೊ ಅದರಿಂದ ಇವರನ್ನು ನವಕೋಟಿ ನಾರಾಯಣ ಅಂತಲೂ ಕರೀತಾರೆ. ಸೊ ಮೈಸೂರು ಸ್ಟೇಟ್ ವಾಸ್ ಪ್ರಾಸ್ಪರಸ್ ಡ್ಯೂರಿಂಗ್ ದ ಚಿಕ್ಕದೇವರಾಜ ಒಡೆಯರ್. ಸೊ ಲೇಟರ್ ಕಿಂಗ್ಸ್ ವರ್ ವೀಕ್, ದೆನ್ ದ ಅಡ್ಮಿನಿಸ್ಟ್ರೇಷನ್ ವಾಸ್ ಅನ್ಸೀನ್ ಬೈ ದಿ ದಲ್ವಾಯ್ಸ್ ಹೂ ರೂಲ್ಡ್ ಇನ್ ದ ನೇಮ್ ಆಫ್ ಕಿಂಗ್ಸ್. ದೇವರಾಜ ಒಡೆಯರ ನಂತರ ಬಂದಂಥ ರಾಜರು ತುಂಬ ವೀಕ್ ಆಗಿರೋದ್ರಿಂದ ಈ ಅಡ್ಮಿನಿಸ್ಟ್ರೇಷನನ್ನು ಯಾರ ಕೈ ಸೇರುತ್ತೆ? ದಳವಾಯಿಗಳ ಕೈ ಸೇರುತ್ತೆ. ಇವರು ರಾಜರ ಹೆಸರಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಸೊ ಅಂಥ ಸಮಯದಲ್ಲಿ ಹೈದರ್ ಅಲಿ ಆ್ಯಂಡ್ ಟಿಪ್ಪು ಸುಲ್ತಾನ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಮೈಸೂರು ಹಿಸ್ಟ್ರಿ. ಸೊ ಹೈದರ್ ಅಲಿ ವಾಸ್ ದ ಪ್ರಾಮಿನೆಂಟ್ ಕಮಾಂಡರ್ ಆಫ್ ದಳವಾಯಿ ನಂಜರಾಜ ಆರ್ಮಿ. ನಂಜರಾಜ ದಳವಾಯಿ ಆರ್ಮಿಲಿ ಕಮಾಂಡರ್ ಆಗಿರ್ತಾರೆ ಹೈದರ್ ಅಲಿ. ಹಿ ವಾಸ್ ಎ ಬ್ರೇವ್ ಆ್ಯಂಡ್ ಅಡ್ವೆಂಚರಸ್. He won many battles and accumulated army and wealth.
is made him gain respect from the king. When there was a revolt in the capital city, Hyder Ali suppressed right and restored the kingship of Krishnaraja ಒಡೆಯರ್ and removed the ದಳವಾಯಿ and took over the administration. ಒಂದ್ಸರಿ ದಳವಾಯಿಗಳಲ್ಲಿ ಇವನು ನಂಜರಾಜ ಒಡೆಯರ ಕಾಲದಲ್ಲಿ ಇವನು ಕಮಾಂಡರ್ ಆಗಿರ್ತಾನೆ. ಇವನು ಅನೇಕ ಯುದ್ಧಗಳನ್ನ ಮಾಡಿ ಅನೇಕ ವೆಲ್ತನ್ನು ಸಂಪತ್ತನ್ನು ಗಳಿಸಿರ್ತಾನೆ ಮತ್ತು ರಾಜನಿಂದ ರೆಸ್ಪೆಕ್ಟನ್ನು ಪಡ್ಕೊಂಡಿರ್ತಾನೆ. ಸೊ ಇವನು ವೆನ್ ದೇರ್ ವಾಸ್ ಎ ರಿವಾಲ್ಟ್ ಇನ್ ದ ಕ್ಯಾಪಿಟಲ್ ಸಿಟಿಯಲ್ಲಿ ರಿವಾಲ್ಟ್ ಆದಾಗ ಹೈದರ್ ಅಲಿ ಅದನ್ನು ಸಪ್ರೆಸ್ ಮಾಡಿ ಕಿಂಗ್ಶಿಪ್ ಕೃಷ್ಣರಾಜ ಒಡೆಯರಿಗೆ ವಹಿಸ್ಕೊಡ್ತಾನೆ. ನಂತರ ದಳವಾಯಿ ಅಧಿಕಾರಿಯನ್ನು ತೆಗೆದು ತಾನೇ ಅಡ್ಮಿನಿಸ್ಟ್ರೇಷನನ್ನು ಮಾಡಿದ್ದು ಕಂಡುಬರುತ್ತೆ. ಸೊ ಸೂನ್ after taking over the administration, he engaged in the extending the borders of the state. He defeated the Keladi rulers and confiscated their wealth and improved his financial status. He also took over the ಚಿತ್ರದುರ್ಗ ಫೋರ್ಟ್ ವಿತ್ ಎ ಲಾಟ್ ಆಫ್ ಡಿಫಿಕಲ್ಟಿ. ಇವನು ತನ್ನ ಅಡ್ಮಿನಿಸ್ಟ್ರೇಷನ್ ಕೈ ತಗೊಂಡ ತಕ್ಷಣವೇ ತನ್ನ ಬಾರ್ಡ್ರನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ತಾನೆ. ಈ ಡಿಫೀಟೆಡ್ ದ ಕೆಳದಿ ರೂಲರ್ಸನ್ನು ಸೋಲಿಸಿ ನಂತರ ವೆಲ್ತನ್ನು ಅವರಿಂದ ಸಂಪತ್ತನ್ನು ಹಾಕ್ಕೊಳ್ಳೋದು ಹಣಕಾಸಿನಿಂದ ಒಳ್ಳೆಯ ಇಂಪ್ರೂವನ್ನು ಇವನು ಪಡ್ಕೊಳ್ತಾನೆ. ಅವನಿಗೆ ಖಜಾನೆ ತುಂಬತ್ತೆ ಹಣದಿಂದ. ಸೊ ಇವರಿಗೆ ಈ ಆಲ್ಸೋ ಟುಕ್ ಓವರ್ ದ ಚಿತ್ರದುರ್ಗ ಫೋರ್ಟ್ ವಿತ್ ಲಾಟ್ ಆಫ್ ಡಿಫಿಕಲ್ಟಿ. ಹಾಗೂ ಈಗ ತುಂಬ ಕಷ್ಟಪಟ್ಟು ಚಿತ್ರದುರ್ಗ ಫೋರ್ಟನ್ನು ಸಹ ವಶಪಡಿಸ್ಕೊಂಡ. ಹೀಗೆ ಕೆಳದಿ ಚಿತ್ರದುರ್ಗದಿಂದ ಫೈನಾನ್ಷಿಯಲ್ ಅವರನ್ನು ಸೋಲಿಸಿದ್ರೆ ಫೈನಾನ್ಷಿಯಲ್ ಸ್ಟೇಟಸ್ಟು ಇಂಪ್ರೂವ್ ಆಗುತ್ತೆ. ಸೊ ವಿತ್ ದ ಬ್ರಿಟಿಷ್, ಸೊ ಇವನು ಅಡ್ಮಿನಿಸ್ಟ್ರೇಷನ್ ಮಾಡುವಾಗ ದ ಬ್ರಿಟಿಷ್ ಕೇಮ್ ಟು ಬಿಸ್ನೆಸ್ ಆ್ಯಂಡ್ ಗ್ರ್ಯಾಜುವಲಿ ಬಿಕೇಮ್ ದ ಪವರ್ಫುಲ್ ಇನ್ ಪೊಲಿಟಿಕ್ಸ್. ದ ಬ್ರಿಟಿಷ್ ಡಿಡ್ ನಾಟ್ ಟಾಲರೇಟ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಮೈಸೂರು ಕಿಂಗ್ಡಮ್ ಇನ್ ದ ಸೌತ್ ಆಫ್ ಹೈದರ್ ಅಲಿ. ದಿಸ್ ಲೆಡ್ ಟು ದ ಇನ್ವಿಟಬಲ್ ಕ್ಲಾಶ್ ಬಿಟ್ವೀನ್ ಹೈದರ್ ಅಲಿ ಆ್ಯಂಡ್ ಬ್ರಿಟಿಷ್. ಸೊ ಇವನು ರೂಲ್ ಮಾಡುವಾಗ ಭಾರತದಲ್ಲಿ ಆಗಲೇ ಬ್ರಿಟಿಷರು ಬಿಸ್ನೆಸ್ಗೆ ಭಾರತಕ್ಕೆ ಬಂದಿರ್ತಾರೆ. ಇವರು ಪೊಲಿಟಿಕಲಿ ಸ್ಟ್ರಾಂಗ್ ಸಹ ಆಗಿದ್ದರು. ಸೊ ದ ಬ್ರಿಟಿಷ್ ಡಿಡ್ ನಾಟ್ ಟಾಲರೇಟ್ ದ ಎಕ್ಸ್ಪ್ಯಾನ್ಷನ್ ಆಫ್ ಮೈಸೂರು ಕಿಂಗ್ಡಮ್ ಇನ್ ದ ಸೌತಲ್ಲಿ ಹೈದರ್ ಅಲಿ ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ಇರೋದು ಇವ್ರಿಗೆ ಇಷ್ಟ ಆಗಲ್ಲ. ಸೊ ಅದರಿಂದ ಇವರಿಬ್ಬರ ನಡುವೆ ಕ್ಲಾಶ್ ಆಗುತ್ತೆ. ಸೊ ದ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಇಬ್ಬರಲ್ಲೂ ಶುರುವಾಗುತ್ತೆ. ಸಫರ್ಡ್ ಕನ್ಸಿಡರಬಲ್ ಲಾಸ್. ಬ್ರಿಟಿಷರಿಗೆ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ನಡೆದಾಗ ತುಂಬಾ ಅವ್ರಿಗೆ ಲಾಸ್ ಆಗುತ್ತೆ. ಸೊ ಅವರು ಅದರಿಂದ ಎಲ್ಲಿ ನಾವು ಭಾರತವನ್ನು ಬಿಟ್ಟು ಹೋಗಬೇಕಲ್ಲ ಅಂತೇಳಿ ಹೈದರ್ ಅಲಿಯೊಂದಿಗೆ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ದಟ್ ಈಸ್ ದ ಮಡ್ರಾಸ್ ಟ್ರೀಟಿ ಅಂತ ಹೇಳ್ತಾರೆ ಅದನ್ನು. ಸೊ ಆ್ಯಸ್ ಪರ್ ಟ್ರೀಟಿ ಏನಾಯಿತು ಅಂದರೆ ಬೋತ್ ದ ಪಾರ್ಟೀಸ್ ರಶ್ ಟು ಈಚ್ ಅದರ್ ರೆಸ್ಕ್ಯೂ ಇಫ್ ಅಟ್ರಾಕ್ಟೆಡ್ ಬೈ ಎನಿ ಎನಿಮಿ. ಸೊ ಈ ಇಬ್ಬರು ಪಾರ್ಟೀಸ್ ಸಹ ರಶ್ ಟು ಈಚ್ ಅದರ್ ರೆಸ್ಕ್ಯೂ ಇಫ್ ಅಟ್ಯಾಕ್ಡ್ ಬೈ ದ ಎನಿ ಎನಿಮಿ. ಯಾರಾದರೂ ಬೇರೆಯವರು ಈ ಒಪ್ಪಂದದ ಉದ್ದೇಶ ಏನಪ್ಪ ಅಂದರೆ ಇನ್ಮೇಲೆ ನಮ್ಮ ರಾಜ್ಯಗಳ ಮೇಲೆ ಯಾರಾದರೂ ಹೊರಗಿನವರು ದಾಳಿ ಬಂದರೆ ನಾವು ಒಬ್ಬರಿಗೊಬ್ಬರಿಗೂ ಸಹಾಯ ಮಾಡೋಣ ಅಂತೇಳಿ ಬ್ರಿಟಿಷ್ ಮತ್ತು ಹೈದರ್ ಅಲಿ ಒಪ್ಪಂದವನ್ನು ಮಾಡ್ತಾರೆ. ಸೊ ಅದ ಕೆಲವು ವರ್ಷಗಳ ನಂತರ ವಾಟ್ ಹ್ಯಾಪಂಡ್, ದ ಮರಾಠಾಸ್ ಅಟ್ಯಾಕ್ಡ್ ದ ಮೈಸೂರು ಕಿಂಗ್ಡಮ್. ದೆನ್ ಬ್ರಿಟಿಷ್ ಡಿಡ್ ನಾಟ್ ಕಮ್ ಟು ದ ಏಡ್ ಆಫ್ ಹೈದರ್ ಅಲಿ ಆ್ಯಂಡ್ ರಿಮೈಂಡೆಡ್ ನ್ಯೂಟ್ರಲ್. This engaged the Hyder Ali, encouraged the Hyder Ali and he invaded British. This is the second Anglo-Mysore war. ಸೆಕೆಂಡ್ ಆದರೆ ಮಡ್ರಾಸ್ ಟ್ರೀಟಿಯಿಂದ ಏನು ಯಾರಾದರೂ ಹೊರಗಿನವರು ಬಂದರೆ ಸಹಾಯ ಮಾಡ್ತೇವೆ ಅಂತ ಹೇಳಿರ್ತಾರೆ. ಆದರೆ ಮೈಸೂರಿನ ಮೇಲೆ ಮರಾಠರು ದಾಳಿ ಮಾಡಿದಾಗ ಬ್ರಿಟಿಷು ಹೆಲ್ಪ್ ಮಾಡೋದಿಲ್ಲ. ದೇವರು ನ್ಯೂಟ್ರಲ್ ಆಗಿ ತಟಸ್ಥರಾಗಿರ್ತಾರೆ. ಇದು ಹೈದರ್ ಅಲಿಗೆ ಕೋಪ ಬಂದು ನಂತರ ಇದು ಸೆಕೆಂಡ್ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಗುತ್ತೆ. ಸೊ ಹೈದರ್ ಅಲಿ ಯುದ್ಧವನ್ನು ಮಾಡುವಾಗ ಸತ್ತು ಹೋಗ್ತಾನೆ. ಸೊ ಇದನ್ನು ಅವನ ಮಗನಾದಂತಹ ಟಿಪ್ಪು ಕಂಟಿನ್ಯೂ ಮಾಡ್ತಾನೆ. ಸೊ ನೆಕ್ಸ್ಟ್ ಯು ಲರ್ನ್ ಅಬೌಟ್ ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಹೈದರ್ ಅಲಿ. ಹೈದರ್ ಅಲಿ ವಾಸ್ ಅವೇರ್ ಆಫ್ ದ ಕಾಂಟೆಂಪರರಿ ಪೊಲಿಟಿಕ್ಸ್ಗೆ. ದ ಹಿ ವಾಸ್ ಎನ್ ಇಲಿಟ್ರೇಟ್ ಆಗಿದ್ರು. ಈ ನೌ ದ ಮೆನಿ ಲ್ಯಾಂಗ್ವೇಜ್ ಇನ್ಕ್ಲೂಡಿಂಗ್ ಕನ್ನಡ. ಈ ಎಕ್ಸ್ಟೆಂಡೆಡ್ ದ ಕಿಂಗ್ಡಮ್ ಮೈಸೂರು ಕನ್ಸಿಡರಬಲಿ. ಹಿ ವಾಸ್ ಎ brave soldier and a efficient administrator. Hyder Ali has an important place in the annals of Karnataka history. He established the beautiful ಲಾಲ್ಬಾಗ್ ಗಾರ್ಡನ್ ಇನ್ ಬೆಂಗಳೂರು. ಹೈದರ್ ಅಲಿ ವಾಸ್ ಒಬ್ಬ ಇಲಿಟ್ರೇಟ್ ಆಗಿದ್ದರೂ ಸಹ ಎಲ್ಲ ಭಾಷೆಗಳನ್ನು ಅವನು ತಿಳ್ಕೊಂಡಿದ್ದ. ಸೊ ಎಲ್ಲ ಭಾಷೆಗಳನ್ನು ತಿಳಿದಂತಹ ಇವನು ಕನ್ನಡವನ್ನು ಸಹ ಗೊತ್ತಿತ್ತು. ಸೊ ಇವನು ಮೈಸೂರನ್ನು ಕನ್ಸಿಡರಬಲ್ ಆಗಿ ಇಂಪ್ಲಿಮೆಂಟ್ ಮಾಡುವಲ್ಲಿ ಎಕ್ಸ್ಟೆಂಡ್ ಮಾಡುವಲ್ಲಿ ಯಶಸ್ವಿ ಆಗ್ತಾನೆ. ಸೊ ಈ ವಾಸ್ ಎ ಬ್ರೇವ್ ಸೋಲ್ಜರ್ ಹೌದು ಮತ್ತು ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಟರ್ ಸಹ ಆಗಿರ್ತಾನೆ. ಸೊ ಇಂಪಾರ್ಟೆಂಟ್ ಪ್ಲೇಸ್ ಕರ್ನಾಟಕದ ಹಿಸ್ಟ್ರಿಯಲ್ಲಿ ಅವರಿಗೆ ತನ್ನದೇ ಆದಂಥ ಒಂದು ಪ್ಲೇಸ್ ಇದೆ. ಇವತ್ತು ಲಾಲ್ಬಾಗ್ ಏನಿದೆ ಬೆಂಗಳೂರಲ್ಲಿ ಅದನ್ನು ಎಸ್ಟ್ಯಾಬ್ಲಿಷ್ ಮಾಡಿದ್ದು ಯಾರು? ಹೈದರ್ ಅಲಿ. ಅಂಡರ್ಸ್ಟುಡ್. ಸೊ ಹೈದರ್ ಅಲಿ ಆದಮೇಲೆ ಇವನ ಮಗನಾದಂಥ ಟಿಪ್ಪು ಬಿಕಮ್ ದ ಟೇಕ್ ಎ ಅಡ್ಮಿನಿಸ್ಟ್ರೇಷನ್ ಇನ್ ಮೈಸೂರು. ನೆಕ್ಸ್ಟ್ ಯು ಲರ್ನ್ ಅಬೌಟ್ ದ ಟಿಪ್ಪು ಸುಲ್ತಾನ್ ಫ್ರಮ್ 1782 to 1799. Tipu Sultan was the son of Hyder Ali. Tipu participated in his father's battle actively and emerged the winner and declared himself as the Sultan. ಸೊ ಇವನು ತಂದೆ ಕಾಲದಲ್ಲಿನೇ ಅನೇಕ ಬ್ಯಾಟಲ್ಗಳಲ್ಲಿ ಭಾಗವಹಿಸುತ್ತಾನೆ. ತಂದೆ ಸತ್ತ ಮೇಲೆ ಇವನು ತನ್ನ ರಾಜ್ಯವನ್ನು ತನ್ನ ಕೈಗೆ ತಗೊಳ್ಕೊಳ್ತಾನೆ. ಸೊ ಟಿಪ್ಪು ಲೆಡ್ ದ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಈಸ್ ಆಫ್ಟರ್ ಹಿಸ್ ಫಾದರ್ ಡೈಡ್.
ಸೊ ಡ್ಯೂ ಟು ಈಸ್ ಇಲ್ನೆಸ್, ಹೈದರಾಲಿ ಇಲ್ನೆಸ್ಸಿಂದ ಸತ್ತೋದಾಗ ಆ ಯುದ್ಧವನ್ನು ಟಿಪ್ಪು ಸುಲ್ತಾನ್ ಮುಂದುವರಿಸ್ತು. ಆಫ್ಟರ್ ದ ಡೆತ್ ಆಫ್ ಹಿಸ್ ಫಾದರ್ ಈ ಕಂಟಿನ್ಯೂಡ್ ದ ಆಂಗ್ಲೋ ಮೈಸೂರು ವಾರ್. ನೋ ಬಡಿ ಕೇಮ್ ಟು ಹೆಲ್ಪ್ ಹಿಮ್. ಅವನು ಯಾರೂ ಸಹ ಸಹಾಯ ಮಾಡೋದಿಲ್ಲ. ಅವ್ರ ತಂದೆ ಸತ್ತ ಮೇಲೆ ಅವನು ಕಂಟಿನ್ಯೂ ಮಾಡಿದಾಗ ಈ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಬ್ರೇವ್ಲಿ. ಅಟ್ ಲಾಸ್ಟ್ ಬ್ರಿಟಿಷ್ ಸೈನ್ಡ್ ದ ಟ್ರೀಟಿ ಆಫ್ ಮಂಗಳೂರು ಟ್ರೀಟಿಯನ್ನು ಮಾಡ್ಕೊಳ್ತಾರೆ. ದಿ ಟ್ರೀಟಿ ವಾಟ್ ಬೆನಿಫಿಷಿಯಲ್ ಫಾರ್ ಬೋತ್ ಪಾರ್ಟೀಸ್. ಬೋತ್ ದ ಪಾರ್ಟೀಸ್ ರಿಟರ್ನ್ ದೇರ್ ಕ್ಯಾಪ್ಚರ್ ದ ಏರಿಯಾಸ್, ಎಕ್ಸ್ಚೇಂಜ್ ದೇರ್ ಪ್ರಿಸನರ್ಸ್ ಆಫ್ ವಾರ್. ದಿಸ್ ಟ್ರೀಟಿ ಇನ್ಕ್ರೀಸ್ ದ ಟ್ರೆಜರ್ ಆಫ್ ಟಿಪ್ಪು. ಸೊ ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಎರಡನೇ ಮಂಗಳೂರು ಟ್ರೀಟಿಯಿಂದ ಇದು ಕೊನೆಗೊಳ್ಳುತ್ತೆ. ಇದು ಇಬ್ಬರಿಗೂ ಸಹ, ಬ್ರಿಟಿಷರಿಗೂ ಮತ್ತು ಟಿಪ್ಪುಗೆ ಇಬ್ಬರಿಗೂ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಬೆನಿಫಿಷಿಯಲ್ ಆಗುತ್ತೆ. ತಾವೇನು ಗೆದ್ದಿದ್ವಿ ಅವುಗಳ ಪ್ರದೇಶಗಳನ್ನು ವಾಪಸ್ ಕೊಡೋದು ಮತ್ತು ಪ್ರಿಸನರ್ಸ್ಗಳನ್ನು ಏನು ಸೆರೆ ಹಿಡಿದಿದ್ರು ಇಬ್ಬರನ್ನು ಬಿಟ್ಕೊಡೋದು ಅಂತ ಆಗುತ್ತೆ. ಒಟ್ಟಿನಲ್ಲಿ ಇದು ಟಿಪ್ಪು ಸುಲ್ತಾನ ಸ್ಟೇಟನ್ನು ಹೆಚ್ಚಿಸುತ್ತೆ. ಅದು ಸೆಕೆಂಡ್ ಆಂಗ್ಲೋ ಮೈಸೂರು ಟ್ರೀಟಿ, ಮಂಗಳೂರು ಟ್ರೀಟಿ. ಸೊ ಇನ್ ವೆರಿ ಶಾರ್ಟ್ ಡ್ಯೂರೇಷನ್ ಅನದರ್ 2 battles took place between the Tippu and Britishers. The mutual hatred and disbeliefs was the main reason for this. ಈಗ ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಆಗಿ ಸ್ವಲ್ಪ ದಿನಕ್ಕೆ 2 ಯುದ್ಧಗಳನ್ನು ಮತ್ತೆ ನಡೆಯುತ್ತೆ. ಯಾಕಂದರೆ ಇವರಿಬ್ಬರ ನಡುವೆ ಇರ್ತಕ್ಕಂಥ ಮ್ಯೂಚುವಲ್ ಹೇಟ್ರೆಡ್ನೆಸ್ಸು ಮತ್ತು ಬಿಲೀಫ್ಸಿಂದ. ಸೊ ಇಂದು ಥರ್ಡ್ ಆಂಗ್ಲೋ ಮೈಸೂರು ವಾರ್ ಬ್ರಿಟಿಷ್ ಲೇ ದ ಸೀಸ್. ಮೂರನೇ ಯುದ್ಧದಲ್ಲಿ ಕ್ಯಾಪಿಟಲ್ ಸಿಟಿಯನ್ನು, ಟಿಪ್ಪುವಿನ ಶ್ರೀರಂಗಪಟ್ಟಣ ಕ್ಯಾಪಿಟಲ್ ಸಿಟಿಯನ್ನು ಅವನು ಸೀಸ್ ಮಾಡ್ತಾರೆ. ವಿತೌಟ್ ಎನಿ ಆಲ್ಟರ್ನೇಟಿವ್ಸ್, ಬೇರೆ ಮಾರ್ಗನೇ ಇರಲ್ಲ ಟಿಪ್ಪುಗೆ. ಸೊ ಈ ಬಿಕೇಮ್ ದ ಪೀಸ್ ಟ್ರೀಟಿ ವಿತ್ ಬ್ರಿಟಿಷರೊಂದಿಗೆ ಶಾಂತಿ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಆ್ಯಸ್ ಪರ್ ದ ಪೀಸ್ ಟ್ರೀಟಿ ಹ್ಯಾಡ್ ಟು ಸರೆಂಡರ್ ಹಾಫ್ ಆಫ್ ಹಿಸ್ ಕಿಂಗ್ಡಮ್ ಟು ದ ಬ್ರಿಟಿಷ್ ಆ್ಯಂಡ್ ಹ್ಯಾಡ್ ಟು ಪೇ ದ 330 lakhs ಆ್ಯಸ್ ಎ ಕಾಂಪನ್ಸೇಷನ್. ಬ್ರಿಟಿಷರಿಗೆ 330 ಲಕ್ಷ ಹಣವನ್ನು ಕಾಂಪನ್ಸೇಷನ್ ಕೊಡಬೇಕು. ಮತ್ತು ಅವನು ಅಷ್ಟು ಹಣವನ್ನು ಕೊಡುವವರೆಗೂ ಸಹ ಅವನಿಬ್ಬರು ಮಕ್ಕಳನ್ನು ಹಾಸ್ಟೇಜ್ ಆಗಿ ಇಟ್ಕೊಳ್ತಾರೆ, ಒತ್ತೆ ಆಳುಗಳಾಗಿ. ದಿಸ್ ಟ್ರೀಟಿ ಮೇಡ್ ಟಿಪ್ಪುಗೆ ತುಂಬ ಡಿಸ್ಗ್ರೇಸ್, ತುಂಬ ಅವನಿಗೆ ಅವಮಾನಕರ ಆಗುತ್ತೆ. ನೆಕ್ಸ್ಟ್ ಈ ಡಿಸೈಡ್ ಟು ಥ್ರೋ ದ ಬ್ರಿಟಿಷ್. ಆಫ್ಟರ್ ಥರ್ಡ್ ಆಂಗ್ಲೋ ಮೈಸೂರು ಆದಮೇಲೆ ಟಿಪ್ಪು ಸುಲ್ತಾನ್ ಇವರನ್ನು ಹೇಗಾದರೂ ಮಾಡಿ ಬ್ರಿಟಿಷರನ್ನು ಭಾರತದಿಂದಲೇ ಓಡಿಸ್ಬೇಕು ಅಂದ್ಕೊಂಡು ಈ ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಸ್ಟಾರ್ಟ್ ಆಗುತ್ತೆ. ಅಗೇನ್ ಶ್ರೀರಂಗಪಟ್ಟಣ ವಾಸ್ ಅಂಡರ್ ಸೀಜ್ ಮಾಡ್ತಾರೆ ಬ್ರಿಟಿಷರು. ಟಿಪ್ಪು ಫಾಟ್ ವಯಲೆಂಟ್ಲಿ ಆ್ಯಂಡ್ ಡೈಡ್ ಇನ್ ದ ಬ್ಯಾಟಲ್ ಫೀಲ್ಡ್. ನಂತರ ಟಿಪ್ಪು ಯುದ್ಧದಲ್ಲಿ ಮಡಿತಾನೆ. ಟಿಪ್ಪು ಸುಲ್ತಾನ್ ಇಸ್ ನೌನ್ ಆಸ್ ಟೈಗರ್ ಆಫ್ ಮೈಸೂರು ಅನ್ನುವಂಥ ಒಂದು ಬಿರುದನ್ನು ಪಡಿತಾನೆ. ಆಫ್ಟರ್ ದ ಫಾಲ್ ಆಫ್ ಟಿಪ್ಪು ಸುಲ್ತಾನ್, ಟಿಪ್ಪು ಸುಲ್ತಾನ್ ಮೈಸೂರು ಕೇಮ್ ಅಂಡರ್ ದ ರೂಲ್ ಆಫ್ ಬ್ರಿಟಿಷ್. They handed the administration to the Krishnaraja Wadayar III, but Mysore became the dependent state of the British. ಸೊ ಟಿಪ್ಪು ಸತ್ತ ಮೇಲೆ ನಂತರ ಬ್ರಿಟಿಷರು ಮೈಸೂರನ್ನು ಕೃಷ್ಣರಾಜ ಒಡೆಯರು, ಮೂರನೇ ಕೃಷ್ಣರಾಜ ಒಡೆಯರ್ಗೆ ಬಿಟ್ಟುಕೊಡ್ತಾರೆ. ಆದರೂ ಸಹ ಇದು ಬ್ರಿಟಿಷರ ಡಿಪೆಂಡೆಂಟ್ ಸ್ಟೇಟ್ ಆಗಿಯೇ ಉಳ್ಕೊಳ್ಳುತ್ತೆ. ಸೊ ಹೀಗೆ ಪರ್ಸ್ನಾಲಿಟಿ ಆ್ಯಂಡ್ ನೆಕ್ಸ್ಟ್ ಯು ಲರ್ನ್ ಅಬೌಟ್ ದ ಅಚೀವ್ಮೆಂಟ್ಸ್ ಆಫ್ ಟಿಪ್ಪು. ಟಿಪ್ಪು ವಾಸ್ ಎ ಅವರ್ ಆಫ್ ದ ಲೇಟೆಸ್ಟ್ ಅಚೀವ್ಮೆಂಟ್ ಇನ್ ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಹಿ ಹ್ಯಾಡ್ ವೆರಿ ಗುಡ್ ಲೈಬ್ರರಿ. ಈ ಬಿಲ್ಟ್ ದ ಬೆಂಗಳೂರು ಪ್ಯಾಲೇಸ್ ಆ್ಯಂಡ್ ಸಮ್ಮರ್ ಪ್ಯಾಲೇಸ್ ಇನ್ ಶ್ರೀರಂಗಪಟ್ಟಣ ಆರ್ ದರ್ಯಾದಲ್ಲುತ್ ಅಂತಲೇ ಹೇಳ್ತಾರೆ. ದ ವಾಲ್ಸ್, ಪಿಲ್ಲರ್ಸ್, ರೂಫ್ಸ್ ಆಫ್ ದ ಸಮ್ಮರ್ ಪ್ಲೇಸಸ್ ಆರ್ ಪೇಂಟೆಡ್ ವಿತ್ ದ ಪೇಂಟಿಂಗ್ಸ್ ರಿಪಿಕ್ಟೆಡ್ ದ ಹಿಸ್ಟಾರಿಕಲ್ ಇನ್ಸಿಡೆಂಟ್. ಸೆಕೆಂಡ್ ಒನ್, ಟಿಪ್ಪು ಪುಟ್ ದ ಲಾಟ್ ಆಫ್ ಎಫರ್ಟ್ಸ್. ಟಿಪ್ಪು ಪುಟ್ ದ ಲಾಟ್ ಆಫ್ ಎಫರ್ಟ್ಸ್ ಇನ್ ರಿಚ್ ಇಸ್ ಕಿಂಗ್ಡಮ್. ಈ ಪಾಪ್ಯುಲರೈಸ್ ದ ಸೆರಿಕಲ್ಚರ್ ಇನ್ ದ ಸ್ಟೇಟ್. ಸೆರಿಕಲ್ಚರ್ ಅಂದರೆ ರೇಷ್ಮೆ ಕೈಗಾರಿಕೆಯನ್ನು ಪಾಪ್ಯುಲರೈಸ್ ಮಾಡ್ತಾನೆ. ಈ ಮಾಡರ್ನೈಸ್ ಈಸ್ ಆರ್ಮಿ ವಿತ್ ದ ಹೆಲ್ಪ್ ಆಫ್ ಫ್ರೆಂಚ್. ಈ ಮೌಲ್ಡೆಡ್ ದ ಗನ್ಸ್ ಇನ್ ಶ್ರೀರಂಗಪಟ್ಟಣ. ಮಾಸ್ಟರಿಂಗ್ ದ ಟೆಕ್ನಿಕ್ಸ್ ಆಫ್ ಲಾಂಚಿಂಗ್ ದ ರಾಕೆಟ್ಸ್ ವಾಸ್ ಅನ್ ಯುನಿಕ್ನೆಸ್ ಅಂತ ಹೇಳ್ಬೋದು. ಟಿಪ್ಪು ಸ್ಯಾಂಕ್ಷನ್ ದ ಗ್ರ್ಯಾಂಟ್ ಟು ಮೆನಿ ಹಿಂದೂ ಟೆಂಪಲ್ಸ್ ಆ್ಯಂಡ್ ಗೇವ್ ದ ಗಿಫ್ಟ್ ಟು ದ ಶೃಂಗೇರಿ ಮಠ್. He brought the many changes in the field of sericulture and helped the farmers by giving the loans, which could be repaid in easy installments. The tomb of Hyder Ali and the Jammu Masjid were the great constructions finished by the Tippu. The minarets of the masjid are known as their beauty. He established the royal mints of Srirangapatana and Mysore. ಈಗ ಮೈಸೂರಿನಲ್ಲಿ ಕೆಲವೊಂದು ಮಸೀದಿಗಳನ್ನು, ಜಾಮಿಯಾ ಮಸೀದಿಯನ್ನು ಕಟ್ತಾನೆ. ಅಷ್ಟೇ ಅಲ್ಲ, ಮಸೀದಿಗೆ ಮಿನರೇಟ್ಗಳನ್ನು ಸಹ ಕಟ್ಟಿದ ಕೀರ್ತಿ. ಅವಳ ಸೌಂದರ್ಯಕ್ಕೆ ಈಗಲೂ ಸಹ ನಿಂತಿರ್ತಕ್ಕಂಥ ಮಿನರೇಟ್ಗಳು ಅವನ ಒಂದು ಕಲೆಗೆ ಅವನು ನೀಡಿರ್ತಕ್ಕಂತಹ ಒಂದು ಎನ್ಕರೇಜನ್ನು ತೋರಿಸುತ್ತೆ. ಮತ್ತು ಶೃಂಗೇರಿನಲ್ಲಿ ಈ ಗಿಫ್ಟನ್ನು ಸಹ ಅವರಿಗೆ ದೇವಸ್ಥಾನ ಮಠಕ್ಕೆ ಇವನು ದಾನವನ್ನು ಸಹ ಕೊಟ್ಟಿದ್ದಾನೆ ಅಂತ ಸಹ ಹೇಳ್ತಾರೆ. ಅನೇಕ ಫಾರ್ಮರ್ಸ್ಗೆ ಲೋನ್ಗಳನ್ನು ಸಹ ಕೊಟ್ಟು ಅನೇಕ ಇನ್ಸ್ಟಾಲ್ಮೆಂಟ್ಗಳಲ್ಲಿ ಅವರನ್ನು ತೀರಿಸ್ಕೊಳ್ಳೋಕ್ಕೆ ಅವನು ಸಹಾಯವನ್ನು ಮಾಡ್ತಾನೆ. ಸೊ ಸೆರಿಕಲ್ಚರ್ಗೆ ಅಂದರೆ ರೇಷ್ಮೆ ಸಾಕಣೆ ಬೆಳೆಗೂ ಸಹ ಅವನು ತುಂಬಾ ಇಂಪಾರ್ಟೆನ್ಸನ್ನು ಕೊಟ್ಟು ಅವರಿಗೆ ಎನ್ಕರೇಜನ್ನು ಮಾಡ್ತಾನೆ. ಶ್ರೀರಂಗಪಟ್ಟಣದಲ್ಲಿ ಗನ್ಸ್ಗಳನ್ನು ಇವನು ಮೋಲ್ಡ್ ಮಾಡಿದ್ದು ಸಹ ಅದು ಅವನ ಟೆಕ್ನಿಕ್ಸನ್ನು, ರಾಕೆಟ್ಗಳನ್ನು ಸಹ ಮಾಡ್ದ ಅನ್ನುವಂಥ ಒಂದು ಇದು ಇದೆ. ಇದೊಂದು ಇವನ ಕಾಲದಲ್ಲಿ ಇವನು ಮಾಡಿರ್ತಕ್ಕಂಥ ಒಂದು ಯುನಿಕ್ನೆಸ್ಸು. ಸೊ ದೀಸ್ ಆರ್ ಆಲ್ ದ ಅಚೀವ್ಮೆಂಟ್ಸ್ ಆಫ್ ಯಾರು ಟಿಪ್ಪು ಸುಲ್ತಾನ್. ಅಂಡರ್ಸ್ಟುಡ್.
So after that what happened, the Mysore was divided into three parts. One part was given by the Krishnaraja Wadiyar III. So Krishnaraja Wadiyar III is also very important place in the history of Mysore, because after the war ended with the fall of Tipu Sultan, the British took over the Mysore state divided into four parts. One part Marathas, Nizam and themselves. The remaining one part was returned to the Mysore Wadiyars. Krishnaraja Wadiyar III was brought to power. Since Krishnaraja Wadiyar III was only 5 years old boy, Purnaya was appointed as the Diwan of Mysore. As they felt that Krishnaraja Wadiyar III did not properly suppress the revolt of Bidanuru of Shimoga, they dethroned the king and brought the administration of Mysore under the commissioner. ಸೊ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಟಿಪ್ಪುವಿನ ನಂತರ ಮೈಸೂರನ್ನು ಕೊಟ್ಟ ಮೇಲೆ ಇವರಿನ್ನೂ ಆವಾಗ 5 ಇಯರ್ಸ್ ಓಲ್ಡ್ ಆಗಿರ್ತಾರೆ, 5 ವರ್ಷ ಆಗಿರುತ್ತೆ. ಸೊ ಅವರ ಹೆಸರಿನಲ್ಲಿ ಪೂರ್ಣಯ್ಯನನ್ನು ದಿವಾರನ್ನಾಗಿ ಮಾಡಿ ಅವರು ಮೈಸೂರನ್ನು ಇವನು ದೊಡ್ಡವರಾಗುವವರೆಗೂ ನೋಡ್ಕೊಳ್ತಾರೆ. ಆಫ್ಟರ್ ದಟ್ ಒಂದು ಘಟನೆ ಆಗುತ್ತೆ ಮೈಸೂರಿನಲ್ಲಿ, ಶಿವಮೊಗ್ಗದಲ್ಲಿ ಬಿದಿರೂರು ಹತ್ರ ರಿವಾಲ್ಟ್ ಹೋರಾಟ ಆಗುತ್ತೆ. ಅದನ್ನು ಹತ್ತಿಕ್ಕುವಲ್ಲಿ ಇವನು ವಿಫಲರಾಗ್ತಾರೆ ಕೃಷ್ಣರಾಜ ಒಡೆಯರು. ಸೊ ಅವಾಗ ಬ್ರಿಟಿಷರು ಇವನು ಅವರನ್ನು ಕೆಳಗಿಳಿಸಿ, ಇದಕ್ಕೆ ಕಾರಣ ಅವರು ಸರಿಯಾದ ಪ್ರಾಪರ್ ಅಡ್ಮಿನಿಸ್ಟ್ರೇಷನ್ನ ಮಾಡಿಲ್ಲ ಅಂತೇಳಿ ಅವರನ್ನು ಕೆಳಗಿಳಿಸ್ತಾರೆ. ಯಾರು ಕೃಷ್ಣರಾಜ ಒಡೆಯರ್ III. ನಂತರ ಡೈರೆಕ್ಟಾಗಿ ಮೈಸೂರನ್ನು ಕಮಿಷನರ್ ಆಳ್ವಿಕೆಗೆ ಒಳಪಡಿಸುತ್ತಾರೆ. ಅಡ್ಮಿನಿಸ್ಟ್ರೇಷನ್ ಆಫ್ ಕಮಿಷನರ್ಸ್ ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಮಾರ್ಕ್ ಕಬ್ಬನ್ನು ಮೈಸೂರನ್ನು ವಶಪಡಿಸ್ಕೊಂಡಂಥ ಬ್ರಿಟಿಷರು ಅದನ್ನು ಕಮಿಷನರ್ ಆಳ್ವಿಕೆಗೆ ಒಳಪಡಿಸ್ತಾರೆ. ಸೊ ಯಾಕೆ ಕೃಷ್ಣರಾಜ ಒಡೆಯರನ್ನು ತೆಗೆದ್ರು ಅಂದರೆ ಅವರು ಶಿವಮೊಗ್ಗದ ಬಿದನೂರಿನಲ್ಲಿ ಆಗಿರ್ತಕ್ಕಂಥ ರಿವಾಲ್ಟನ್ನು ಅವರು ತಡೆಗಟ್ಟಲಿಕ್ಕೆ ಆಗದೇ ಇರೋದ್ರಿಂದ ಇದಕ್ಕೆ ಕಾರಣ ಇವರು ಅಂತೇಳಿ ಅವರನ್ನು ಕೆಳಗಿಳಿಸ್ತಾರೆ. ಸೊ ಇವ್ರ ಕಾಲದಲ್ಲಿ ಮಾರ್ಕ್ ಕಬ್ಬನ್ನು ಮತ್ತು ಲೂಯಿಸ್ ಬೌರಿಂಗ್ ಅವರನ್ನು ಕಮಿಷನರ್ನಾಗಿ ಮಾಡ್ತಾರೆ. ಇವರು 1831 1881 ದ ಪೀರಿಯಡ್ ಈಸ್ ಕಾಲ್ಡ್ ಆಸ್ ಕಮಿಷನರ್ ಪೀರಿಯಡ್, ಅಡ್ಮಿನಿಸ್ಟ್ರೇಷನ್ ಆಫ್ ಕಮಿಷನರ್ ಪೀರಿಯಡ್ ಅಂತ ಹೇಳ್ತೇವೆ. ಸೊ ಮಾರ್ಕ್ ಕಬ್ಬನ್ ಇಂಪ್ಲಿಮೆಂಟೆಡ್ ದ ಮೆನಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇನ್ ದ ಸ್ಟೇಟ್ ಅಂತ ಹೇಳ್ಬೋದು. ಈ ಟ್ರಾನ್ಸ್ಫರ್ ದ ಕ್ಯಾಪಿಟಲ್ ಫ್ರಮ್ ಮೈಸೂರು ಟು ಬೆಂಗಳೂರು. ಕ್ಯಾಪಿಟಲ್ ಮೈಸೂರಿನಿಂದ ಬೆಂಗಳೂರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಮೈಸೂರು ವಾಸ್ ಡಿವೈಡೆಡ್ ಇಂಟು ಮೆನಿ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಗಳನ್ನಾಗಿ ಮಾಡಿ ಕೆಪ್ ದೆಮ್ ಅಂಡರ್ ದ ಸೂಪರಿಂಟೆಂಡೆಂಟ್ ಆಫ್ ಸೂಪರ್ವಿಷನಲ್ಲಿ. ಅಡ್ಮಿನಿಸ್ಟ್ರೇಷನ್ ಯೂನಿಟ್ಸ್ ವರ್ ಡಿವೈಡೆಡ್ ಇಂಟು ಡಿಸ್ಟ್ರಿಕ್ಟ್ಸ್, ತಾಲೂಕ್ಸ್. ಜುಡಿಷರಿ ಅಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ವರ್ ಆರ್ಗನೈಸ್ಡ್ ವೆಲ್. ಕನ್ನಡ ವಾಸ್ ಇಂಪ್ಲಿಮೆಂಟೆಡ್ ಆಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಮಾಡ್ತಾರೆ. ನ್ಯೂ ರೋಡ್ಸ್ ವರ್ ಬಿಲ್ಟ್ ಆ್ಯಂಡ್ ರಿಸಲ್ಟ್ ಆಲ್ ದ ಮೇಜರ್ ಪ್ಲೇಸಸ್ ಆಫ್ ದ ಸ್ಟೇಟ್ could get the connected directly to Bengaluru. Bridges were built and telegraph lines were laid. Construction of railway line between the Bengaluru and Jolarpet started. This was the first railway in the state. Which is the first railway? Bengaluru to Jolarpet. He resigned from the commissioner post in 1861. Kabban Park was built in his memory. ಮಾರ್ಕ್ ಕಬ್ಬನ್ was ಒಳ್ಳೆಯ ಅಡ್ಮಿನಿಸ್ಟ್ರೇಟರ್ ರಿಫಾರ್ಮ್ ಮಾಡಿದಂಥ ಮೈಸೂರನ್ನು ಹೊಸ ಸುಧಾರಣೆಯನ್ನು ಮಾಡಿದಂಥ ಅವನು. ಸೊ ಇವನ ಇಂಪಾರ್ಟೆನ್ಸ್ ಏನು ಅಂದರೆ ಕ್ಯಾಪಿಟಲ್ ಮೈಸೂರಿನಿಂದ ಬೆಂಗಳೂರಿಗೆ ಕ್ಯಾಪಿಟಲನ್ನು ಬದಲಾವಣೆ ಮಾಡಿ ರಾಜ್ಯದಲ್ಲಿ ಆಡಳಿತದಲ್ಲಿ ಕೆಲವು ಯೂನಿಟ್ಗಳನ್ನಾಗಿ ಮಾಡ್ತಾನೆ. ಇದನ್ನು ನೋಡ್ಕೊಳ್ಳಿಕ್ಕೆ ಸೂಪರಿಂಟೆಂಡೆಂಟ್ ಆಫ್ ಸೂಪರ್ವಿಷನ್ ಆಡಳಿತಕ್ಕೆ ಒಳಪಡಿಸ್ತಾನೆ. ಹೀಗೆ ತಾಲೂಕು ಡಿಸ್ಟ್ರಿಕ್ಟ್ಗಳನ್ನಾಗಿ ಮಾಡಿ ಜುಡಿಷಿಯರಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟನ್ನು ಸಹ ಮಾಡಿದ. ಕನ್ನಡ ವಾಸ್ ಇಂಪ್ಲಿಮೆಂಟೆಡ್ ದ ಅಫಿಷಿಯಲ್ ಲ್ಯಾಂಗ್ವೇಜನ್ನಾಗಿ ಮಾಡಿದವನು ಮಾರ್ಕ್ ಕಬ್ಬನ್ನು. ಸೊ ಬೆಂಗಳೂರಿನಲ್ಲಿ ಅನೇಕ ಹೊಸ ರೋಡ್ಗಳನ್ನು, ರೈಲ್ವೆಗಳನ್ನು, ಬ್ರಿಡ್ಜ್ಗಳನ್ನು, ಟೆಲಿಗ್ರಾಫ್ಗಳನ್ನು ಹಾಕ್ಸ್ಕೊಟ್ಟವನು ಮಾರ್ಕ್ ಕಬ್ಬನ್ ಅಂತ ಹೇಳ್ಬೋದು. ಮೊಟ್ಟ ಮೊದಲು ಬೆಂಗಳೂರಿನಿಂದ ಜೋಲಾರ್ಪೇಟೆಗೆ ಕರ್ನಾಟಕದ ಮೊದಲನೇ ರೈಲ್ವೆ ಲೈನ್ ಅಂತ ಹೇಳ್ಬೋದು. ನಂತರ ಇವನು 1861 ರಾಜೀನಾಮೆಯನ್ನು ಕೊಡ್ತಾನೆ. ಕಬ್ಬನ್ ಪಾರ್ಕ್ ಏನಿದೆ ಇವತ್ತು, ಇದರ ಕೊಡುಗೆನೂ ಸಹ ಮಾರ್ಕ್ ಕಬ್ಬನ್ ಇದೆ ಅಂತ ಹೇಳ್ಬೋದು. ನಂತರ ಇವನು ಆದಮೇಲೆ ಬಂದವನೇ ಯಾರು? ಲೂಯಿಸ್ ಬೆಂಥಾಮ್ ಬೌರಿಂಗ್. ಲೂಯಿಸ್ ಬೆಂಥಾಮ್ ಬೌರಿಂಗ್ took charge as the commissioner in 1862. He reorganized the administration structure of Mysore state. He learned the revenue collection process was reorganized. Judiciary and police department were established properly. Educational reforms were introduced with the establishment of Department of Public Institutions. Bowring resigned from the commissioner post in 1870. The commission laid the strong foundation for the development of Mysore state. ಲೂಯಿಸ್ ಬೆಂಥಾಮ್ ಬೌರಿಂಗ್ ಅವರು ಕಮಿಷನರ್ ಆಗಿ 1862 ಬರ್ತಾರೆ. ನಂತರ ಇವರು ಮೊದಲು ಮಾಡಿದ್ದು ಅಂದರೆ ಅಡ್ಮಿನಿಸ್ಟ್ರೇಷನ್ ಸ್ಟ್ರಕ್ಚರಲ್ಲಿ ರೀಆರ್ಗನೈಸ್ ಮಾಡ್ತಾರೆ ಮೈಸೂರಲ್ಲಿ. ಆ್ಯಂಡ್ ಅನೇಕ ಲ್ಯಾಂಡ್ ರೆವೆನ್ಯೂನನ್ನು ಕಲೆಕ್ಷನ್ ಮಾಡ್ತಾರೆ. ಜುಡಿಷರಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟನ್ನು ಸರಿಯಾದ ಪ್ರಮಾಣದಲ್ಲಿ ಅವನ್ನ ಪ್ರಾಪರಾಗಿ ಎಸ್ಟಾಬ್ಲಿಷ್ ಮಾಡಿ ಎಜುಕೇಷನಲ್ ರಿಫಾರ್ಮ್ಸನ್ನು ಸಹ ತರ್ತಾರೆ.
ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ಸ್ ಇನ್ಸ್ಟ್ರಕ್ಷನ್ಸನ್ನು ಎಸ್ಟಾಬ್ಲಿಷ್ ಮಾಡಿದ್ದು ಬೋರಿಂಗ್ ಅಂತ ಹೇಳ್ಬೋದು. ಬೋರಿಂಗ್ ರಿಸೈನ್ ದ ಕಮಿಷನರ್ ಪೋಸ್ಟ್ಗೆ 1870. ದ ಕಮಿಷನ್ ಲೇಡ್ ದ ಸ್ಟ್ರಾಂಗ್, ಒಟ್ಟಿನಲ್ಲಿ ಕಮಿಷನರ್ಸು ಮೈಸೂರನ್ನು ಒಂದು ಸ್ಟ್ರಾಂಗ್ ಫೌಂಡೇಶನನ್ನು ಮಾಡಿ ಒಂದು ಡೆವಲಪ್ಮೆಂಟನ್ನು, ಮೈಸೂರನ್ನು ಒಳ್ಳೆ ಡೆವಲಪ್ಡ್ ಸ್ಟೇಟನ್ನಾಗಿ ಮಾಡುವಲ್ಲಿ ಮಾರ್ಕ್ ಕಬ್ಬನ್ ಮತ್ತು ಲೂಯಿಸ್ ಬೆಂಥಾಮ್ ಬೋರಿಂಗ್ ಅವ್ರದ್ದು ತುಂಬಾ ಪಾತ್ರ ಇಂಪಾರ್ಟೆಂಟು. ನಂತರ ಅದನ್ನು ಆಫ್ಟರ್ ದ ಬೋರಿಂಗ್ 1881ನಲ್ಲಿ ನಂತರ ಬ್ರಿಟಿಷ್ ಏನು ಮಾಡ್ತಾರೆ, ಹ್ಯಾಂಡೆಡ್ ಟು ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಸ್ಟೇಟ್ ರಿಸರ್ವ್, ಅದನ್ನು ಒಂದು ಒಳ್ಳೆ ಡೆವಲಪ್ ಮಾಡಿ ಮೈಸೂರನ್ನು ಪುನಃ ಚಾಮರಾಜ ಒಡೆಯರ್ಗೆ ಅದನ್ನು ಬಿಟ್ಕೊಡ್ತಾರೆ. ಸೊ ಪುರಂದನ ಅಂತಲೂ ಕರೀತಾರೆ. ದಿಸ್ ಈಸ್ ಕಾಲ್ಡ್ ಪುನರಾರ್ಧನ ಅಂತ ಹೇಳಿ ಪುನಃ ಅವರಿಗೆ ಒಪ್ಪಿಸಿದ್ದಕ್ಕಂಥದ್ದು. ರಂಗಾಚಾರ್ಲು ಅಂಡ್ ಶೇಷಾದ್ರಿ ಅಯ್ಯರ್ ದಿವಾನ್ಸ್ ಅಂಡರ್ ಹಿಮ್, ಇವರ ಕಾಲದಲ್ಲಿ, ಚಾಮರಾಜ ಒಡೆಯರ ಕಾಲದಲ್ಲಿ. ನಂತರ ಪಬ್ಲಿಕ್ ಅಸೆಂಬ್ಲಿಯನ್ನು ಇವರು ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಬಂದವರೇ ನಾಲ್ವಡಿ ಕೃಷ್ಣರಾಜ ಒಡೆಯರ್. ವಾಸ್ ದ ಫೇಮಸ್ ರೂಲರ್ ಆಫ್ ಮೈಸೂರು ಅಂತ ಹೇಳ್ಬೋದು, ಒಡೆಯರ್ಸ್ ಆಫ್ ಮೈಸೂರು. ಬಿಕಾಸ್ ಇವರ ಪೀರಿಯಡಲ್ಲಿ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್ ಪಾತ್ರ ತುಂಬಾ ಇಂಪಾರ್ಟೆಂಟು. ಸೊ ಇವರು ಸಹ ಮೈಸೂರನ್ನು ಒಳ್ಳೆಯ ಮಾಡರ್ನ್ ಮೈಸೂರನ್ನಾಗಿ ಮಾಡುವಲ್ಲಿ ತುಂಬ ಪಾತ್ರ. ಸೊ ಇನ್ ದಿಸ್ ಲೆಸನ್ ಇನ್ ನೆಕ್ಸ್ಟ್ ಕ್ಲಾಸ್ ವಿ ಲರ್ನ್ ಅಬೌಟ್ ದ ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರ್, and also we learn about the achievements of Vishweshwaraya and Mirza Ismail, how they are responsible to make the Mysore as a modern state. So in next class I will continue. Till now, take care. Goodbye.